ಹಲೋ, ಎಲ್ಲರಿಗೂ ಆರುಷ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ತಿದ್ದ ಹಾಗೆ ನಮ್ಮ ಹೊಸ ಸಿ ಎಮ್ ಅವರು ನಮಗೆ ಮಹಿಳೆಯರಿಗೆ ಸ್ಪೆಷಲಿಯಾಗಿ ಬಂಪರ್ ಆಫರನ್ನು ಬಿಟ್ಟಿದ್ದಾರೆ. ಅದು ನಮ್ಮ ಜನರಲ್ ಮೆರಿಟ್ ಅವರಿಗೆ ಯಾವುದೇ ಆದಂಥ ಸೌಲಭ್ಯ ಸಿಗದಿದ್ದವರಿಗೆ ಒಳ್ಳೆಯ ಆಫರನ್ನು ಬಿಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ, ಮಹಿಳೆಯರಿಗೆ 50,000 ರೂಪಾಯಿ, ಅದು ಜನರಲ್ ಮೆರಿಟ್ ಮತ್ತು OBC ಅವರಿಗೆ, ಹಾಗೂ ನಮ್ಮ SC/ST ಮಹಿಳೆಯರಿಗೆ 25,000 ರೂಪಾಯಿ. ಇದನ್ನು ಹೇಗೆ ನಾವು ಮಾಡಬೇಕಂತ ನಾನು ಹೇಳ್ತೀನಿ. ಇದು ಫಸ್ಟ್ ಮಾಡುವಾಗ ನೀವು ಗೃಹಲಕ್ಷ್ಮಿ ಯೋಜನೆಯನ್ನು ಹೊಂದಿರಬೇಕು. ನೀವು ಕರ್ನಾಟಕದ ವಾಸಿಯಾಗಿರಬೇಕು. ಅದಾದ ನಂತರ ನಿಮ್ಮ ಅಕೌಂಟ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು. ನೆಕ್ಸ್ಟು ನಿಮ್ಮ ಮನೆಯಲ್ಲಿ ಯಾರು ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು. ಅಂದರೆ ನೀವು ಟ್ಯಾಕ್ಸ್ ಪೇಮೆಂಟ್, ಅಂದರೆ ಗೌರ್ಮೆಂಟ್ ಜಾಬ್ ಅಂತಲ್ಲ, ಯಾರು ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇರಬಾರ್ದು. ಅದಾದ ನಂತರ ಇದು ಎಲ್ಲರಿಗೂ ಬರೋದಿಲ್ಲ. ನಿಮ್ಮ ಮನೆಯಲ್ಲಿ ಯಾರು ಮುಖ್ಯರಾಗಿರ್ತಾರೋ ಅವ್ರಿಗೆ ಬರುತ್ತೆ. ಅಂದರೆ ಯಾರ ಹೆಸರಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರುತ್ತಲ್ಲ ಅವ್ರಿಗೆ ಮಾತ್ರ ಇದು ಉಪಯೋಗ ಆಗುತ್ತೆ. ಇದನ್ನು ನಿಮಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ನೀವು ನಮಗೆ ಲಿಂಕ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಅದಾದ ನಂತರ ಇದಕ್ಕೆ ಯಾವ್ಯಾವ ಥರ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ, ನಿಮಗೆ ಫಸ್ಟು ನಿಮ್ಮ ಫೋಟೋ, ಒಂದು 2ರಿಂದ 3 ಫೋಟೋನ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಫೈಲ್ ರೆಡಿ ಮಾಡ್ಕೊಳ್ಳಿ, ಆಯಿತಾ? 2ರಿಂದ 3 ಫೋಟೋ. ಅದಾದ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್, ಅದು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಮೂರನೇದಾಗಿ ನಿಮ್ಮ ರಹವಾಸಿಯ ಪತ್ರ, ಅಂದರೆ ನೀವು ಕರ್ನಾಟಕದ ವಾಸಿ ಅಂತ ಹೇಳಿ ನಿಮ್ಮ ರಹವಾಸಿಯ ಪತ್ರ ಇರಬೇಕು. ಅದಾದ ನಂತರ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಇರಬೇಕು, ನಿಮ್ಮ ಹೆಸರು ಇರಬೇಕು. ಅದಾದ ನಂತರ ನಿಮ್ಮ ಆಧಾರ್ ಕಾರ್ಡ್, ಆಮೇಲೆ ನಿಮ್ಮ ID ಪ್ರೂಫ್, ಯಾವುದೇ ವೋಟರ್ ID ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಈ ಥರ ನಿಮ್ಮ ಇದು. ಆಮೇಲೆ ಮುಖ್ಯವಾಗಿ ನಿಮ್ಮ ಜಾತಿ ಸರ್ಟಿಫಿಕೇಟ್, ಇದು ತುಂಬ ಮುಖ್ಯವಾಗಿರಬೇಕು. ನಿಮ್ಮ ಜಾತಿ ಸರ್ಟಿಫಿಕೇಟ್ ನಿಮ್ಮ ಜೊತೆ ಇರಬೇಕು. ಇದಿಷ್ಟು ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ನೀವು ಯಾವುದೇ ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್, ಅಥವಾ ನಿಮ್ಮ ಸೈಬರ್ ಸೆಂಟರ್ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ನಮಗೆ ಲಿಂಕ್ ಅಂತ ನೀವು ಕಮೆಂಟಲ್ಲಿ ಹಾಕಿ, ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಅದಲ್ಲದೆ ನಿಮಗೆ ಇದೇ ಥರ ಅಂತ ಯಾವುದಾದ್ರೂ ಸಮಸ್ಯೆ ಬಂದರೆ, ಇದು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ನಮಗೆ ಕಮೆಂಟ್ ಮಾಡಿ, ನಾವು ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ತಿಳಿಸ್ತೀವಿ. ಧನ್ಯವಾದಗಳು.